ವೀರ್ ವರ್ಸಸ್ ಡೇಂಜರಸ್ 7. ಬನ್ನಿ ಇವತ್ತು ಗಿಲ್ಲಿ ದಾಂಡ ಆಡೋಣ ಗೆಳೆಯರೇ. ಗಿಲ್ಲಿ ದಾಂಡು ಆಮೇಲೆ ಆಡ್ಬೋದು, ಮೊದಲು ನಡೀರಿ ಚಾಟ್ ನ ತಿನ್ಕೊಂಡ್ ಬರೋಣ. ಏನ್ ಜಿಂಟು, ಗಿಲ್ಲಿ ದಾಂಡು ಆಡೋಣ ಅಲ್ವಾ? ಬೆಳಿಗ್ಗೆ ಚಾಟ್ ತಿಂದ್ರೆ ಒಳ್ಳೆ ದಿವಸ ಶುರು ಆಗುತ್ತೆ. ಆಡೋಕ್ ಬರೋದಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಸರಿ ನಡೀರಿ, ನಾನ್ ಆಡ್ತೀನಿ. ಯಾವ ತರ ಶಾರ್ಟ್ ಕೊಡ್ತೀನಿ ಅಂದ್ರೆ ಗಿಲ್ಲಿ ದಾಂಡೆ ಮರ್ತೋಗ್ಬೇಕು ನೀವು, ಆಮೇಲೆ ಚಾಟ್ ತಿನ್ನಕ್ ಬರ್ತೀರ ತಾನೆ. ಇವತ್ತು ಬಾಸ್ಗೆ ವೀರ್ ಬಗ್ಗೆ ಇಡೀ ದಿನ ರಿಪೋರ್ಟಿಂಗ್ ಮಾಡ್ತೀನಿ. ನೋಡೋಣ ವೀರ್ ಇವತ್ತು ಏನ್ ಮಾಡ್ತಾನೆ ಅಂತ. ಬಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಸಾರಿ, ಅದು ನಾನು ಬೇಕಂತ ಮಾಡ್ಲಿಲ್ಲ. ಆಮೇಲೆ ಮತ್ತೆ ಇದನ್ನ ತಿಂತಾ ಇರಿ, ನಾನು ಬರ್ತೀನಿ. ನಂತೂ ಜಾದೂಗಾರ ಇದ್ರಲ್ಲಿ ಕ್ಯಾರೆಟೇ ಇಲ್ಲ. ಇದೇನಿದು ಈ ರೀತಿ ನನ್ನ ಎದುರಿಗೆ ಬರ್ತಾ ಇದೀಯ ನೀನು? ಬಾಸ್ ವೀರ್ಗೊಬ್ಬ ಜಾದೂ ಫ್ರೆಂಡ್ ಇದ್ದಾನೆ. ಇಲ್ಲ ಆ ಜಾದೂ ಫ್ರೆಂಡ್ ವೀರ್. ಏನ್ ಹೇಳ್ತಾ ಇದೀಯಾ? ಬಾಸ್ ವೀರ್ ಜಾದೂ ವೀರ್ ಫ್ರೆಂಡ್ ಜಾದೂ ಇಲ್ಲ ವೀರ್. ಸಾಕ್ ಮಾಡು ಈ ಹುಚ್ಚು ಮಾತುಗಳನ್ನ. ಒಂದ್ ನಿಮಿಷ ಬಾಸ್, ಒಂದ್ ನಿಮಿಷ, ನಾನ್ ಸ್ವಲ್ಪ ಉಸಿರಾಡ್ತೀನಿ. ಈಗ ಪರವಾಗಿಲ್ಲ ಬಾಸ್. ವೀರ್ ಸ್ನೇಹಿತ ಜಿಂಟು ಒಬ್ಬ ಜಾದೂಗಾರ ಇದ್ದಾನೆ. ಅವನ್ ಮಾಯ ಆಗ್ಬಿಡ್ತಾನೆ, ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ಜಾದೂಯಿಂದ ಏನ್ ಬೇಕಂದ್ರೂ ಮಾಡ್ತಾನ ಅವನು. ಬಾಸ್ ಇದಕ್ಕೋಸ್ಕರನೇ ನಾವು ಇಷ್ಟು ದಿನ ಆದ್ರೂ ವೀರ್ನ ಸೋಲ್ಸಕ್ ಆಗ್ತಿಲ್ಲ ಬಾಸ್. ಇದೇನಾದ್ರೂ ನಿಜ ಆಗಿದ್ರೆ ಹೋಗು ಅವನ್ ಫ್ರೆಂಡ್ ನ ವೀಕ್ನೆಸ್ ಏನು ಅಂತ ತಿಳ್ಕೊ. ಅವನ್ ಫ್ರೆಂಡ್ ಏನಾದ್ರೂ ನಮ್ ಹಿಡಿತದಲ್ಲಿ ಬಂದ ಅಂತಂದ್ರೆ ಆಮೇಲೆ ವೀರ್ ಕತೆನ ನಾವು ಆರಾಮಾಗಿ ಮುಗಿಸ್ಬೋದು. ಅವನ್ ವೀಕ್ನೆಸ್ ಚಾಟು ಬಾಸ್. ಅವನು ಚಾಟ್ ತಿನ್ನಕ್ಕೋಸ್ಕರ ಏನ್ ಬೇಕಂದ್ರೂ ಮಾಡ್ತಾನೆ. ನನ್ನ ವೇಗವಾಗಿರೋ ಮಿದುಳಲ್ಲಿ ಅದಕ್ಕೂ ವೇಗವಾಗಿರುವಂತಹ ಒಂದು ಐಡಿಯಾ ಬರ್ತಾ ಇದೆ. ಮ್ಯಾಡ್ಲಿ ಜೀನಿಯಸ್. You're genius, boss. Madly genius. Meow. She is right, boss. She is right. ಆದ್ರೆ ಈ ಮ್ಯಾಡ್ಲಿ ಏನು ಬಾಸ್? ಈ ಮ್ಯಾಡ್ಲಿ ಏನು? ಏ ಮಕ್ಕಳ, ಬನ್ನಿ ಎಲ್ರು. ತುಂಬಾ ಚೆನ್ನಾಗಿರೋ ಚಾಟ್ ತಿನ್ನಿ. ಇನ್ನೊಂದ್ ವಿಷಯ ಹುಷಾರಾಗಿ ಕೇಳಿ, ಇಲ್ಲಿ ರೋಬೋ ಬಾಯ್ ಸ್ನೇಹಿತರು ಯಾರಾದ್ರೂ ಇದ್ರೆ ಅವ್ರಿಗೆ ಚಾಟ್ ಫ್ರೀ ಆಗಿ ಸಿಗುತ್ತೆ. ಫ್ರೀ ಚಾಟ್. ಬನ್ನಿ ಎಲ್ರು ಬನ್ನಿ. ನಾನು ರೋಬೋ ಬಾಯ್ ನ ಫ್ರೆಂಡ್, ನನ್ನ ಹೆಸರು ಚಿಂಟು. ನನಗಂತೂ ಅವನು ತುಂಬಾನೇ ಪಕ್ಕ ದೋಸ್ತು. ನೀನು ರೋಬೋ ಬಾಯ್ ನ ಗೆಳೆಯನಾ? ನಿಜಾನಾ? ನೀನ್ ಎಷ್ಟು ಲಕ್ಕಿ ಆಗಿದೀಯಾ ಜಿಂಟು. ನೋಡು, ಜಿಂಟು ಮಗುಗೆ ಸಾಕಷ್ಟು ಚಾಟ್ ತಿನ್ಸು. ಬೇಗ ನಾನ್ ಕೇಳ್ದೆ ರೋಬೋ ಬಾಯ್ ಹತ್ರ 7 ವಿಧವಾದ ಸೂಟ್ಗಳಿವೆ 7 ಸನ್ನಿವೇಶಗಳಿಗಾಗಿ ಅಂತ. ಮತ್ತು ಜನ ಹೇಳ್ತಾರೆ ಈ 7 ರೂಪಗಳನ್ನ ಅವನು ಒಟ್ಟಿಗೆ ಧರಿಸಬಹುದು ಅಂತ. ನನ್ನ ಫ್ರೆಂಡ್ 7 ತರ ಸೂಟಲ್ಲೂ ಒಟ್ಟಿಗೆನೆ ಬರ್ಬೋದು. ಅವನು ಏನ್ ಬೇಕಾದ್ರೂ ಮಾಡ್ಬೋದು ಗೊತ್ತಾ. ಓಹ್, ನೀನೇನಾದ್ರೂ ಇಲ್ಲಿ ಅವನ್ನ ಕರ್ಕೊಂಬಂದೆ ಮತ್ತು 7 ರೂಪಗಳನ್ನ ನಂಗೆ ತೋರಿಸ್ದೆ ಅಂತಂದ್ರೆ ಜೀವನ ಪೂರ್ತಿ ನಿನಗೆ ಫ್ರೀ ಚಾಟ್ ತಿನ್ನಿಸ್ತೀನಿ. ನಾನು ಅವನ ದೊಡ್ಡ ಫ್ಯಾನ್ ಆಗಿದ್ದೀನಿ. ನಾನು ಆ 7 ರೂಪಗಳ ಜೊತೆ ಒಂದೊಂದು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೂ ಚಾಟ್ ತಿನ್ನಿಸ್ತೀನಿ ನಾನು. ಪ್ಲೀಸ್ ಒಪ್ಕೋ ಪ್ಲೀಸ್. ನಿನ್ ಫ್ರೆಂಡ್ ನ ಕರ್ಸ್ಕೊಂಡ್ಬಿಡು. ಒಳ್ಳೆ ಐಡಿಯಾ ಇದೆ. ನಾನು ವೀರ್ ತರದೇ ಕ್ಲೋನ್ ಮಾಡ್ತೀನಿ, ಮತ್ತೆ ಇಲ್ಲಿ ಎಷ್ಟೊಂದ್ ಜನನ ಕರೆಸ್ತೀನಿ. ಆಮೇಲೆ ನನ್ಗೆ ತಿನ್ನೋದಕ್ಕೆ ಚಾಟ್ ಸಿಗತ್ತೆ. ಅದು ಜೀವನ್ ಪರ್ಯಂತ ಫ್ರೀ ಆಗಿ ಚಾಟ್ ಸಿಗತ್ತೆ. ಇವನ್ ಚಾಟ್ ಎಷ್ಟು ಟೇಸ್ಟಿ ಆಗಿದೆ. ಅದು ಅವನು ಇಲ್ಲಿ 7 ರೂಪದಲ್ಲೂ ಬರ್ತಾನೆ. ಅವನು ನನಗೆ ಹೇಳಿದಾನೆ ಬರ್ತೀನಿ ಅಂತ. ನೋಡಿ, ಅವನು ಈಗ ಬರ್ತಾ ಇರ್ಬೋದು. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ವೀರಿನ 7 ರೂಪಗಳು ಒಂದೊಂದಾಗೇನೆ ಕ್ಲೋನ್ ಆಗಿ ಈ ಕಡೆ ಬರಲಿ ಅಂತ ಈಗ ನಾನು ಹೇಳ್ತಾ ಇದ್ದೀನಿ. I am glad. Very glad.
ಜಿಂಟು ಪುಟ್ಟ, ನೀನು ಜೀವನ ಪರ್ಯಂತ ಫ್ರೀ ಚಾಟ್ಸ್ ತಿನ್ನು. ನಾನು ಇವ್ರಗಳ ಜೊತೆ ಫೋಟೋ ತೆಗೆಸ್ಕೊಳ್ತೀನಿ ಈಗ. ಸರಿ ತಗೊಳ್ಳಿ, ಚಾಟ್ಸ್ ತಿನ್ನಿ. ಚಾಟ್ಸ್ ತುಂಬಾ ಟೇಸ್ಟಿ ಆಗಿದೆ. ಜಿಂಟು ಪುಟ್ಟ, ಇವರಿಗೆ ಚಾಟ್ಸ್ ತಿನ್ನಕ್ ಹೇಳು. ಯಾಕೋ ಇವ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ದಯವಿಟ್ಟು ಇವ್ರಿಗೆ ಹೇಳು ನನ್ನ ಮಾತು ಕೇಳೋದಕ್ಕೆ. ಬರೀ ಒಂದ್ ಸ್ವಲ್ಪ ಹೊತ್ತು ನಾನು ಹೇಳ್ದಂಗೆ ಇವ್ರು ಮಾಡ್ಬೇಕಾಗತ್ತೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ನ ದೋಸ್ತು ಅವ್ರು ಏನ್ ಹೇಳ್ತಾರೋ ಎಲ್ಲ ಮಾತನ್ನ ಕೇಳ್ಕೊಳ್ಳಿ. ಸ್ವಲ್ಪ ಹೊತ್ತು ಆಯ್ತಾ? ಸರಿ, ನೀವ್ ಹೇಳ್ದಾಗ್ಲಿ. ನೀವೆಲ್ಲ ನನ್ನ ಜೊತೆಗೆ ಬನ್ನಿ, ನಾವು ಫೋಟೋ ಸೆಷನ್ ಮಾಡೋಣ. ಜಿಂಟು ಪುಟ್ಟ, ನೀನ್ ಚಾಟ್ಸ್ ತಿನ್ನು, ನಾವು ಬರ್ತೀವಿ. ನೀವೆಲ್ರೂ ನನ್ನ ಮಾತು ಕೇಳ್ತೀರಾ ಅಲ್ವಾ? ನೀವ್ ಹೇಳಿದ ಎಲ್ಲದನ್ನು ನಾವು ಕೇಳ್ತೀವಿ. ಗುಡ್. ಈಗ ಕೇಳಿ, ಇವನು ನಮ್ಮ ಶತ್ರು. ಇವನು ನಿಮ್ ರೂಪ ತಗೊಂಡಿದ್ದಾನೆ. ನೀವೆಲ್ಲರೂ ಸೇರ್ಕೊಂಡು ಇವನ್ನ ಮುಗಿಸ್ಬೇಕಾಗತ್ತೆ. ನೋಡ್ಕೊಳ್ಳಿ ಇವನ್ನ ಸರಿಯಾಗಿ. ಇವನ ಕತೆನ ಮುಗಿಸ್ಬೇಕು. ಶೋ ಮಿ ದ ಆಂಗರ್. ನಿಮ್ ಸ್ಟಿಕ್ ನೋಡ್ತಿದ್ದ ಹಾಗೆ ಅವ್ನು ಹೆದರ್ಕೊಂಡ್ಬಿಡ್ಬೇಕು. ಅವನು ಒಳ್ಳೆ ವೇಷಧಾರಿ. ನಿಮ್ ರೀತಿ ಯಾವ್ದಾದ್ರು ವೇಷ ಹಾಕೊಂಡು ಅವನಲ್ಲಿ ಬರಬಹುದು. ಈ ಎಂ ಸಿಂಬಾಲ್ ನಿಮಗೆ ಸಹಾಯ ಮಾಡುತ್ತೆ ಒಬ್ರನ್ನೊಬ್ರು ಪತ್ತೆ ಹಚ್ಚೋಕೆ. ಹೋಗಿ ಅವನ ಕತೆನ ಮುಗಿಸ್ಬಿಡಿ. ಬೇಗ ಹೋಗಿ ಮುಗಿಸ್ಬಿಡಿ. ಇದು ಹೇಗ್ ಸಾಧ್ಯ? ನನ್ನದೇ 7 ರೂಪಗಳು ನನ್ನ ಮುಂದೆ, ಅದು ಒಟ್ಟಿಗೆನಾ? ಓ, ಏಳ್ ರೋಬೋ ಬಾಯ್. ನಾನಂತೂ ಎಲ್ಲರ ಹತ್ರನೂ ಆಟೋಗ್ರಾಫ್ ತಗೋಬೇಕಪ್ಪ. ಒಂದೇ ಒಂದು ಫೋಟೋ ತಗೊಳ್ಬೋದಾ? ಇಮ್ಲಿ ಚುಲ್ಬುಲ್ ಓಡಿ, ಇವರು ನನ್ಗೋಸ್ಕರನೇ ಬಂದಿರೋದು. ರಬ್ಬರ್ ಬಾಯ್ ಸೂಟ್ ಆನ್. ಚುಲ್ಬುಲ್, ನೀನ್ ಜಿಂಟುನ ಹುಡ್ಕು, ನಾನ್ ತಾತ ಹತ್ರ ಹೋಗ್ತೀನಿ. ನನಗೆ ಗೊತ್ತೇ ಆಗ್ತಾ ಇಲ್ಲ, ವೀರ್ ತರನೇ ಇರೋ 7 ರೋಬೋಗಳು ಒಂದೇ ಸಲ ಹೇಗ್ ಬರುತ್ತೆ? ವೀರ್ನ ಬಿಟ್ಬಿಡಿ ಮತ್ತು ಆ ಕಾರ್ನ ಗಾಳಿಲಿ ತೇಲಿಸ್ಬಿಡಿ. ಅವಾಗ ಅವ್ರನ್ನ ಕಾಪಾಡೋಕೆ ವೀರ್ ಬಂದೇ ಬರ್ತಾನೆ, ಎಲ್ಲಿದ್ರೂ ಬರ್ತಾನೆ. ಎಲ್ಲಿದ್ಯಾ ವೀರ್? ಎದುರುಗಡೆ ಬಾ. ನೋಡು ಈ ಜನ ಎಷ್ಟು ದುಃಖದಿಂದ ಇದ್ದಾರೆ ಅಂತ. ನೀವು ನಿಮ್ ರೋಬೋ ಬಾಯ್ನ ಕರೀರಿ, ನೋಡೋಣ ಇವತ್ತು ಅವ್ನು ಬರ್ತಾನೋ ಇಲ್ವೋ ಅಂತ. ಅವನು ಬಂದೇ ಬರ್ತಾನೆ. ಅವನ ಅಂತ್ಯ ಅವನಿಗೋಸ್ಕರ ಇಲ್ಲಿ ಕಾಯ್ತಾ ಇದೆ. ಇವತ್ತು ಅವನು ನಿಮ್ಮನ್ನ ಕಾಪಾಡೋದಕ್ಕೆ ಬರೋದಿಲ್ಲ. ರೋಬೋ ಬಾಯ್ ಬಂದೇ ಬರ್ತಾನೆ, ರೋಬೋ ಬಾಯ್ ಬಂದೇ ಬರ್ತಾನೆ, ಗೊತ್ತಾ? ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ದಯವಿಟ್ಟು ಬಿಟ್ಬಿಡಿ ನಮ್ಮನ್ನ. ರೋಬೋ ಬಾಯ್ ಖಂಡಿತ ಬರ್ತಾನೆ ಅಮ್ಮ, ವಿಶ್ವಾಸ ಇಟ್ಕೊಳ್ಳಿ. ಸಾಕು, ಬಹಳ ಆಯ್ತು ರೋಬೋ ಬಾಯ್. ನಾನು 3ರವರೆಗೂ ಎಣಿಸ್ತೀನಿ. ನೀನ್ ಹೊರಗೆ ಬರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಈ ಕಾರ್ನ ಮೇಲಿಂದ ಬೀಳಿಸ್ಬಿಡ್ತೀವಿ. 1, 2. ಪ್ಲೀಸ್ ಪ್ಲೀಸ್ ನಮ್ಮನ್ ಬಿಟ್ಬಿಡಿ ಪ್ಲೀಸ್. ಅಪ್ಪ, ಇಂಥ ದುಷ್ಟರ ಮುಂದೆ ನೀವು ಕೈ ಮುಗಿಬೇಡಿ. ವಿಶ್ವಾಸ ಇಟ್ಕೊಳ್ಳಿ, ಅವನು ಖಂಡಿತ ಬರ್ತಾನೆ. ರೋಬೋ ಬಾಯ್, ಇನ್ನೂ ಅವಕಾಶ ಇದೆ. 2 ಎಣ್ಸೆ ಆಗಿದೆ, 3ನೇದೊಂದೇ ಬಾಕಿ ಇದೆ.
3. ನಿಂತ್ಕೊಳ್ಳಿ, ಅವ್ರನ್ನ ಬಿಟ್ಬಿಡಿ. ನಿಮ್ಮ ಜಗಳ ಇರೋದು ನನ್ನ ಹತ್ರ. ಅವ್ರನ್ನ ಬಿಟ್ಬಿಡಿ. ಇಲ್ಲ ವೀರ್, ಇಲ್ಲ. ಮಕ್ಕಳೇ, ನೀವೆಲ್ಲ ಸರಿಯಾಗಿ ಹೇಳ್ತಾ ಇದ್ರಿ. ರೋಬೋ ಬಾಯ್ ಬಂದಿದ್ದಾನೆ, ಆದ್ರೆ ಇಲ್ಲಿಂದ ಹೋಗೋದಿಲ್ಲ. ಗೆಳೆಯರೇ, ಈ ಬಾರಿ ಅವನು ತಪ್ಪಿಸ್ಕೋಬಾರ್ದು. ಫೈರ್! ಇಲ್ಲ, ಇಲ್ಲ, ಇಲ್ಲ ವೀರ್, ಇಲ್ಲ. ತಾತ ಏನಾದ್ರೂ ಮಾಡಿ, ವೀರ್ ಸುಟ್ಟು ಹೋಗ್ತಾನೆ. ವೀರ್, ಬೇಗ ಅಲ್ಲಿಂದ ಹೋಗ್ಬಿಡು. ವೀರ್